ಇವತ್ತಿನ ವಿಡಿಯೋ ಏನು ಶೇರ್ ಮಾಡ್ತಿದ್ದೀನಿ ಅಂತ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಇವತ್ತು 1K ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನ ಹೇಳಿದ್ರಿ ಮಾಡಿ ಅಂತ, ಸೊ ಆ ರೀಸನಿಗೆ ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ಮಿನಿ ಲಾಗ್ಸಲ್ಲಿ ಒಂದು 2-3 ಜನ ಹೌದು ಮಾಡಿ ಅಂತ ಹೇಳಿದ್ರಿ. ಹಾಗೆ ಪರ್ಸ್ನಲಿ ತುಂಬ ಜನ ಹೇಳಿದರು ಮಾಡು ಅಂತ, ಆ ರೀಸನಿಗೆ ಮಾಡ್ತಿದ್ದೀನಿ. ಹಾಗೆ ನನಗೂ ಮಾಡಬೇಕು ಅಂತ ಇತ್ತು, ಒಂಥರ ಟೈಪ್ ಆಫ್ ಮೆಮೊರಿ ಅದನ್ನು ಕೂಡ ಇರ್ತಿತ್ತು ಅಂತ. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ತುಂಬಾ ಖುಷಿ ಆಯಿತು 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ. ಇವಾಗ ಆಲ್ರೆಡಿ 1.3K ಸಬ್ಸ್ಕ್ರೈಬರ್ಸ್ ಆಗಿದೆ, ತುಂಬ ಖುಷಿ ಇದೆ. ಸ್ವಲ್ಪ ಜನಕ್ಕೆ ನೋಡಿದಾಗ 1Kನಾ ಅಂತ ಅನಿಸುತ್ತೆ, ಸ್ವಲ್ಪ ಜನಕ್ಕೆ 1K ಆಯಿತು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಡೆಪ್ತ್ ಆಗಿ ತಿಳ್ಕೊಂಡಿರೋರಿಗೆ ಗೊತ್ತಾಗುತ್ತೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ. ಲಿಟ್ರಲಿ ಹೇಳಬೇಕು ಅಂದರೆ ತುಂಬ ಕಷ್ಟ ಒಂದು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋಕ್ಕೆ ಯೂಟ್ಯೂಬಲ್ಲಿ. ನಾರ್ಮಲ್ ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಮೋಜಲ್ಲಾಗಲಿ, ನಾರ್ಮಲ್ ಬೇರೆ ಸೋಷಲ್ ಮೀಡಿಯಾದಲ್ಲಾಗಲಿ ಬೇಗ ಸಬ್ಸ್ಕ್ರೈಬರ್ಸ್ ಲೈಕ್ ಫಾಲೋವರ್ಸ್ ಆಗಿಬಿಡ್ತಾರೆ. ಬಟ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಆ ಥರ ಇಲ್ಲ. ಫ್ರಮ್ ದ ಸ್ಕ್ರ್ಯಾಚ್ ನಾವು ನಮ್ದೆಲ್ಲ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಹ್ಯಾಂಡ್ ಇಟ್ ಇಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಪ್ಲ್ಯಾಟ್ಫಾರ್ಮೇ. ಸೊ ಹೇಳಬೇಕು ಅಂದರೆ ನನಗೆ ಡೇ 1ಇಂದ ಟಿಲ್ ನಾವು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು ನಿಜ ಹೇಳಬೇಕು ಅಂದರೆ. ಬಿಕಾಸ್ ನನಗೆ ಯಾವುದೇ ಥರ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ಎಲ್ಲ ಒಂದೊಂದೇ ತಿಳ್ಕೊಂಡು ಮಾಡ್ತಾ ಇರೋದಲ್ಲ. ಸೊ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗ್ತಾಯಿತ್ತು. ಈಗ ಓಕೆ, ಬಟ್ ಇನ್ನೂ ಕಲಿಯೋದು ತುಂಬ ಇದೆ. ಸೊ ನೆಕ್ಸ್ಟ್ ಹೇಳಿದ್ರಿ Q&A ವಿಡಿಯೋ ಮಾಡು ಅಂತ, ಆದಷ್ಟು ಬೇಗ ಅದನ್ನೂ ಮಾಡ್ತೀನಿ. ಸೊ ಇವಾಗ 1K ಬಗ್ಗೆ ಮಾಡ್ತಾಯಿದ್ದೀನಿ. ಅದು ತುಂಬಾ ಖುಷಿ ಆಗಿದೆ. ನನ್ನ ಫ್ಯಾಮಿಲಿಗಾಗಲಿ ನನ್ನ ಫ್ರೆಂಡ್ ಸರ್ಕಲ್ಗೂ ಅಷ್ಟೇ ತುಂಬ ಖುಷಿ ಆಗಿದೆ. ಸ್ವಲ್ಪ ಜನ ಸ್ಟೇಟಸ್ ಸ್ಟೋರಿಲೆಲ್ಲ ಹಾಕಿ ಶೇರ್ ಕೂಡ ಮಾಡಿದರು. ಸೊ ಇಷ್ಟ ಆಯಿತು. ಆ್ಯಂಡ್ ನನಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಕ್ಕೆ ಬಂದರೆ ಲೈಕ್ ಮೈ ಮಾಮ್ ಇಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ನಮ್ಮ ಏನು ಮಾಡ್ತೀವೋ ಮಾಡು, ಬಟ್ ಯು ಹ್ಯಾವ್ ಟು ಗೋ ಇನ್ ಅ ಗುಡ್ ವೇ ಅಂತ ಹೇಳ್ತಾರೆ. ಆ್ಯಂಡ್ ನನ್ನ ತಮ್ಮನೂ ಅಷ್ಟೇ, ಅವ್ನು ಸ್ವಲ್ಪ ನನ್ನ ತಮ್ಮಂಗಾಗಲಿ, ನನ್ನ ತಂಗಿಗಾಗಲಿ, ನಮ್ಮ ಆಂಟಿಗಾಗಲಿ ಚೂರು ಕ್ಯಾಮ್ರಾ ಶೈ ಇದೆ ಅವರಿಗೆ. ಸೊ ಆ ರೀಸನಿಗೆ ನಾನು ಅಷ್ಟು ಅವ್ರನ್ನೆಲ್ಲೂ ತೋರ್ಸೋಕೆ ಹೋಗ್ತಿಲ್ಲ. ಅಷ್ಟೇ ನಮ್ಮ ಅಪ್ಪನಿಗೂ ಆಗಲಿ ಸ್ವಲ್ಪ ಕ್ಯಾಮ್ರಾ ಶೈ ಅನ್ನೋದಿದೆ. ಆ್ಯಂಡ್ ಕಮಿಂಗ್ ಟು ದ ಫ್ರೆಂಡ್ ಸರ್ಕಲ್ ಅಂದರೆ ನನಗೆ ಮಿನಿಮಮ್ ಫ್ರೆಂಡ್ ಸರ್ಕಲ್ ಇರೋದು, ಜಾಸ್ತಿ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗಿದ್ದಿದ್ದ ಫ್ರೆಂಡ್ಸ್ ಈಗಿಲ್ಲ ಟು ಬಿ ಆನೆಸ್ಟ್. ಆಗ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದರು, ಈಗ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಆಗಿದ್ದಾರೆ. ಮುಂದೆ ಹೇಳ್ತೀನಿ ಆ ಸೆಟ್ ಆಫ್ ಫ್ರೆಂಡ್ಸ್ ಬಗ್ಗೆನೂ. ಸ್ಟಾರ್ಟಿಂಗ್ ನನಗೆ ಇನಿಷಿಯಲಲ್ಲಿ ಲೈಕ್ ನಾನು ಯೂಟ್ಯೂಬ್ ತಮ್ನೇಲ್ ಮಾಡ್ಕೊಡೋಕ್ಕಾಗಲಿ, ಯೂಟ್ಯೂಬ್ ಎಡಿಟಿಂಗ್ ಮಾಡಬೇಕು, ಅಲ್ಲಿ ಒಂಚೂರು ಸರ್ಟನ್ ಯೂಟ್ಯೂಬ್ದು ಬೇಸಿಕ್ ನೀಡ್ಸ್ ಎಲ್ಲ ನನ್ನ ಫ್ರೆಂಡ್ ತಮ್ಮ ಇದ್ದ ತನು ಅಂತ, ಅವ್ನು ನನಗೆ ತುಂಬಾ ಗೈಡ್ ಮಾಡಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ತಮ್ನೇಲ್ಸ್ ಎಲ್ಲ ಅವನೇ ಮಾಡಿಕೊಟ್ಟಿದ್ದು. 1.5 ಮಂತ್ಸ್ ಎಲ್ಲ ಅವನೇ ಮಾಡಿದ್ದು. ಆಮೇಲೆ ಅವ್ನು ಲೈಕ್ ಸೆಕೆಂಡ್ PU ಎಕ್ಸಾಮ್ ಸ್ಟಾರ್ಟ್ ಆಯಿತು. ನನಗೂ ಕೇಳೋಕೆ ಒಂಥರ ಆಗ್ತಿತ್ತು, ಪಾಪ ಓದ್ಕೊಳ್ತಾ ಇರ್ತಾನೆ ಅಂತ. ದೆನ್ ನಾನೇ ಸ್ಟಾರ್ಟ್ ಮಾಡಿಕೊಂಡೆ ಮಾಡೋಕ್ಕೆ ಅಂತ. 1-2-3 ಸಲ ತಪ್ಪಾಗಿದೆ, ಲೈಕ್ ಕಾಪಿರೈಟ್ಸ್ ಆಗಿದೆ, ಕಾಪಿರೈಟ್ ಸ್ಟ್ರೈಕ್ ಕೂಡ ಆಗಿದೆ ನನ್ನ ಚಾನಲಲ್ಲಿ. ಸೊ ಆ ಥರ ಎಲ್ಲ ಸ್ವಲ್ಪ ಆ ಥರ ಮಿಸ್ಟೇಕ್ಸ್ ಕೂಡ ಆಗಿದೆ. ಅದಾದಮೇಲೆ ತಿದ್ಕೊಂಡಿದ್ದೀನಿ. ಹಂಗನ್ಬಿಟ್ಟು ಈಗ ಪರ್ಫೆಕ್ಟಾಗಿದೆ ಅಂತಲ್ಲ, ಬಟ್ ಓಕೆ ಕಂಪೇರ್ ಟು ಫಸ್ಟ್ ನನ್ನ ವಾಯ್ಸ್ ಆಗಲಿ, ನನ್ನ ಎಡಿಟಿಂಗ್ ಆಗಲಿ ಚೂರು ಚೇಂಜ್ ಆಗಿದೆ. ನಾನು ಪರ್ಸ್ನಲಿ ಸ್ವಲ್ಪ ಜನ ಹೇಳ್ತಾರೆ, ಹೇಳ್ಬೇಕು ನನಗೆ ಕಮೆಂಟ್ಸಲ್ಲಿ ಬಂದು ಕಮೆಂಟ್ ಮಾಡೋದು ಕಮ್ಮಿ. ಪರ್ಸ್ನಲಿ ಐ ಗೆಟ್ ಹ್ಯೂಜ್ ರೆಸ್ಪಾಂಡ್ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಇವಾಗ ಪ್ರೆಸೆಂಟಾಗಿ ನಾನು ವರ್ಕ್ ಮಾಡ್ತಿರೋ ಪ್ಲೇಸಲ್ಲೂ ಅಷ್ಟೇ ತುಂಬ ಬೆಸ್ಟ್ ರೆಸ್ಪಾಂಡ್ ಇದೆ. ಹೇಳ್ಬೇಕು ಅಂದರೆ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಪೀಪಲ್ಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ನನಗೆ ಅವರೆಲ್ಲ ನಾನು ಸಪೋರ್ಟ್ ಮಾಡೋದು ನೋಡಿ. ಸ್ವಲ್ಪ ಜನ ಇಷ್ಟ ಇಲ್ದಿರೋರು ಇರ್ತಾರೆ, ಸ್ವಲ್ಪ ಜನ ಇಷ್ಟ ಆಗೋರು ಇರ್ತಾರೆ. ಸೊ ಎಲ್ಲದನ್ನೂ ತಗೊಳ್ಳೇಬೇಕು. ನಾವು ಈ ಪ್ಲ್ಯಾಟ್ಫಾರ್ಮಿಗೆ ಇಳಿದಿದ್ದೀವಿ ಅಂದಾಗ ಪಾಸಿಟಿವ್ ನೆಗೆಟಿವ್ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಅಪ್ ಅಷ್ಟೇ. ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್. ಸ್ವಲ್ಪ ಜನ ಕೇಳಿದ್ರು ನಿಮ್ಮ ಫ್ಯಾಮಿಲಿಯವರು ಓಕೆ ಅಂದ್ರ ಅಂತ. ಅಂದರೆ ಫುಲ್ ಡೀಟೇಲಾಗಿ ಅವ್ರಿಗೆ ಗೊತ್ತಿಲ್ಲ. ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗಿರುತ್ತೆ, ಈ ಥರ ಇರುತ್ತೆ, ಹಿಂಗೆ ಅಂತ. ಎಕ್ಸ್ಪ್ಲೇನ್ ನನಗೇನು ಗೊತ್ತಿತ್ತು ನಾನು ಎಕ್ಸ್ಪ್ಲೇನ್ ಮಾಡಿದೆ ನಮ್ಮ ಅಮ್ಮಂಗಾಗಲಿ ನಮ್ಮ ಅಪ್ಪಂಗಾಗಲಿ. ದಿಸ್ ಇಡ್ ಓಕೆ ಗೋ ಇನ್ ಅ ಗುಡ್ ವೇ ಅಂತ. ಸೊ ನನಗೂ ಒಂಚೂರು ಸರ್ಟನ್ ಥಿಂಗ್ಸ್ ಎಲ್ಲ ಗೊತ್ತಿತ್ತು, ಅದಕ್ಕೆ ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಬಟ್ ಯೂಟ್ಯೂಬಿಂದ ಕಲಿಯೋಕ್ಕೆ ತುಂಬಾ ಇದೆ. ಆ್ಯಂಡ್ ಮೋರ್ ಓವರ್ ಯೂಟ್ಯೂಬಲ್ಲಿ ಗ್ರೋತ್ ಬೇಕು ಅಂದರೆ ಲಿಟ್ರಲಿ ಸಖತ್ ಪೇಷನ್ಸ್ ಇರಬೇಕು. ನಾನು ಸ್ಟಾರ್ಟ್ ಮಾಡಿ ಲೈಕ್ 1 year ಆಯಿತು. 1 yeaರಲ್ಲಿ ನಾನು 2.5 month ಬ್ರೇಕ್ ತೊಗೊಂಡಿದ್ದೆ. ನಾನು 2.5 months ನಾನು ಏನೂ ವೀಡಿಯೋಸ್ ಹಾಕಿರಲಿಲ್ಲ, ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿರಲಿಲ್ಲ, ಏನೂ ಲೈಕ್ ಆ್ಯಕ್ಟಿವ್ ಇರಲಿಲ್ಲ ನಾನು ಯೂಟ್ಯೂಬಲ್ಲಿ. ಸಮ್ ಫ್ಯಾಮಿಲಿ ಇಶ್ಯೂಸಿಂದ ಹಂಗನ್ಬಿಟ್ಟು ಈಗ ಫ್ಯಾಮಿಲಿ ಇಶ್ಯೂಸ್ ಕ್ಲಿಯರ್ ಆಗಿದೆ ಅಂತಲ್ಲ, ಐ ಹ್ಯಾವ್ ಫ್ಯಾಮಿಲಿ ಇಶ್ಯೂಸ್. ಅದ್ರ ಜೊತೆಗೆ ಇದು ಮಾಡ್ತಾಯಿದ್ದೀನಿ. ಅಪ್ಕಮಿಂಗಲ್ಲಿ ಹೇಳ್ತೀನಿ ಏನೋ ಫ್ಯಾಮಿಲಿ ಇಶ್ಯೂಸ್ ಏನೇನೆಲ್ಲ ಆಗಿತ್ತು ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಆ ರೀಸನ್ಗೆ ಆ ಫ್ಯಾಮಿಲಿ ಇಶ್ಯೂಸ್ ಇದ್ದಿದ್ದ ಕಾರಣ ನಾನು ಒಂದು 2.5 months ಬ್ರೇಕ್ ತೊಗೋಬೇಕಾಗಿತ್ತು. ಅವಾಗ ಮಾಡಿದ್ದೆ. ಸೊ ಮಿನಿಮಮ್ ಒಂದು 8 to 8.5
1.5 ಮಂತ್ಸಲ್ಲಿ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದು. ಲಿಟ್ರಲಿ ಹೇಳಬೇಕು ಅಂದರೆ ನಾನು ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲೇ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರೋದು. ನಾನು ಯಾವುದೇ ಥರ ಐಫೋನ್ ತೊಗೊಂಡಿಲ್ಲ, ಕ್ಯಾಮ್ರಾ ತೊಗೊಂಡಿಲ್ಲ, ಮತ್ತೊಂದು ಇನ್ವೆಸ್ಟ್ಮೆಂಟ್ ಅಂತ ನಾನು ಏನಕ್ಕೂ ಯೂಟ್ಯೂಬಿಗೆ ಮಾಡಿಲ್ಲ. ರಿಂಗ್ ಲೈಟ್ ಒಂದು ತೊಗೊಂಡಿದ್ದೀನಿ, ಹಾಗೆ ಸೆಲ್ಫಿ ಸ್ಟಿಕ್ ಒಂದು ತೊಗೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಇನ್ವೆಸ್ಟ್ಮೆಂಟ್ ಅಂತ ಏನೂ ಮಾಡಿಲ್ಲ. ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಒಂಚೂರು ಡಾಟಾ ಬೇಕಾಗುತ್ತೆ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಇನ್ನೂ ಇನ್ವೆಸ್ಟ್ ಮಾಡಬೇಕಾಗಿರೋದು ತುಂಬ ಇದೆ. ಬಟ್ ನನಗೆ ಈಗಲೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಆ ರೀಸನ್ನೇ ಮಾಡಿಲ್ಲ ಅಷ್ಟೇ. ಅಪ್ಕಮಿಂಗಲ್ಲಿ ನೋಡೋಣ, ಮಾಡೋದಿದ್ದೇ ಇರುತ್ತೆ. ಸೊ ನಿಮಗೆ ನನ್ನ ಕಂಟೆಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ನಾರ್ಮಲ್ ಲೈಫ್ ಸ್ಟೈಲ್ ವ್ಲಾಗಿಂಗ್ ಮಾಡ್ತೀನಿ ಅಷ್ಟೇ, ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ ವ್ಲಾಗ್. ಈಗ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ. ಹಾಗೆ ಪ್ಲೀಸ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಖುಷಿ ಆಯಿತು 1K ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ. ಆ್ಯಂಡ್ ಸ್ವಲ್ಪ ಜನ ಹೇಳಿದ್ರು ಸಮಥಿಂಗ್ ಕಂಟೆಂಟ್ ಇಟ್ಕೊಂಡು ಮಾಡು 1Kಗೆ ಅಂತ. ಸ್ವಲ್ಪ ಮಾಡಿದೆ, ಬಟ್ ಅದನ್ನೆಲ್ಲ ಅಂದರೆ ಕಂಟೆಂಟ್ ಇನ್ ದ ಸೆನ್ಸ್ ಎಲ್ಲಾದರೂ ಅನಾಥಾಶ್ರಮಕ್ಕೆ ಹೋಗ್ಬಾ, ಇಲ್ಲ ಏನಾದರೂ ಪೆಟ್ಸ್ಗೆ ಫೀಡ್ ಮಾಡು, ಆ ಥರ ಎಲ್ಲ ಹೇಳಿದ್ರು ನನಗೆ. ಬಟ್ ನಾನು ಆ ಥರ ಎಲ್ಲ ಮಾಡಲಿಲ್ಲ. ಇಲ್ಲೇ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡಿಬಿಟ್ಟು ಬಂದೆ. ಬಟ್ ಅದನ್ನೆಲ್ಲ ವೀಡಿಯೋ ಶೇರ್ ಮಾಡಲಿಲ್ಲ. ನನಗೆ ಯಾಕೋ ಆಮೇಲೆ ನೋಡು ವೀಡಿಯೋಗೋಸ್ಕರನೇ ಮಾಡಿದ್ಲು ಅಂತ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಆಮೇಲೆ. ಬಟ್ ಐ ಡಿಡ್, ನನ್ನ ಹ್ಯಾಪಿನೆಸ್ಸಿಗೆ ನಾನು ಮಾಡಿದೆ ಅಷ್ಟೇ. ಆಮೇಲೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಟ್ರೀಟ್ ಎಲ್ಲ ತುಂಬ ಜನ ಕೇಳಿದ್ರು. ಆದಷ್ಟು ಬೇಗ ಕೊಡಿಸ್ತೀನಿ ಒಬ್ಬೊಬ್ಬರಿಗೆ. ಯಾಕೆ ಸೆಕೆಂಡ್ ಸೆಟ್ ಆಫ್ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾನು ರೀಸೆಂಟಾಗಿ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನನಗೊಂದು ಸೆಟ್ ಆಫ್ ಫ್ರೆಂಡ್ಸ್ ಆಗಿದ್ರು, ಒಂದು ಬಂಚ್ ಆಫ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ರಿಯಲಿ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಮ್ ಅಂತ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡ್ತಾರೆ, ಒಂದು ಗೈಡೆನ್ಸ್ ಕೊಡೋದಾಗಲಿ. ಇವಾಗ ಎಕ್ಸಾಂಪಲ್ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಇದು ಚೆನ್ನಾಗಿಲ್ಲ ಇನ್ನೊಂದು ಥರ ಮಾಡು ಅಂತಾರೆ, ಇದು ಚೆನ್ನಾಗಿತ್ತು ಅಂದರೆ ಇದು ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ. ನಾನು ಏನೇ ಒಂದು ಮಿನಿ ಲಾಗಲ್ಲಿ ಏನೋ ಒಂದು ಥಿಂಗ್ ಶೇರ್ ಮಾಡಲಿಲ್ಲ, ನಾರ್ಮಲ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಲಿ ಇದು ತುಂಬ ಚೆನ್ನಾಗಿತ್ತು ಅಂದರೆ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನು ಅಂದರೆ ಖುಷಿ ಆಗುತ್ತೆ, ಮೋಟಿವೇಟ್ ಮಾಡ್ದಂಗೆ ಅನಿಸುತ್ತೆ. ಐ ಆಮ್ ರಿಯಲಿ ಹ್ಯಾಪಿ. ಯಾರೆಲ್ಲ ರೆಸ್ಪಾಂಡ್ ಮಾಡಿದಿರೋ ತುಂಬ ಥ್ಯಾಂಕ್ಸ್. ಬಟ್ ನನಗೆ ಇನ್ನೊಂದು ಯಾಕೆ ಡೌಟ್ ಬರೋದು, ಕಮೆಂಟಲ್ಲಿ ಯಾಕೆ ಯಾರೂ ರೆಸ್ಪಾಂಡ್ ಮಾಡಲ್ಲ? ಪರ್ಸ್ನಲಿ ಇಷ್ಟೊಂದು ಮೆಸೇಜಸ್ ಬರುತ್ತೆ. ಬಟ್ ನಾನು ಇವಾಗ ನಿಮಗೆ ಹೇಳ್ತಾ ಇದ್ರೆ ಇವಳು ಸುಳ್ಳು ಹೇಳ್ತಿದ್ದಾಳೆ ಅನಿಸುತ್ತೆ. ಬಟ್ ಟ್ರಸ್ಟ್ ಮೀ, ನನ್ನ ಹತ್ರ ಯಾವುದು ಇದಿಲ್ಲ, ರೆಸ್ಪಾನ್ಸ್ ಬಂದಿರೋದು ಯಾವುದೂ ಇಲ್ಲ. ಇದ್ದಿದ್ರೆ ನಾನು ಅದನ್ನ ಕ್ಲಿಪ್ಪಿಂಗ್ ಹಾಕ್ತಿದ್ದೆ. ತುಂಬ ಯೂಜ್ ರೆಸ್ಪಾಂಡೇ ಬರುತ್ತೆ ನನಗೆ. ಇನ್ ಕೇಸ್ ಎಕ್ಸಾಂಪಲ್ ನಾನು ಪೋಲ್ ಹಾಕಿದ್ರೆ ಪೋಲಿಗೂ ಅಷ್ಟೇ ತುಂಬ ರೆಸ್ಪಾನ್ಸ್ ಬರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಪೋಲ್ಗೆಲ್ಲ ರೆಸ್ಪಾನ್ಸ್ ಬರಬೇಕು ಅಂದರೆ ನಮಗೊಂಚೂರು ಬ್ಯಾಕ್ಗ್ರೌಂಡ್ ಇದ್ದರೆ ಬೇಗ ರೆಸ್ಪಾಂಡ್ ಬರುತ್ತೆ. ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮಗೆ ಆಲ್ರೆಡಿ 1K ಫಾಲೋವರ್ಸ್ ಇತ್ತು ಅಂದರೆ ನೀಟಾಗಿ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿತ್ತು. ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಫಾಲೋವರ್ಸ್ ಇಲ್ಲ. ರೀಸೆಂಟಾಗಿ ನಾನು ಯೂಟ್ಯೂಬ್ ಓಪನ್ ಮಾಡಾದಮೇಲೆ ನಂದು ಪಬ್ಲಿಕ್ ಅಕೌಂಟ್ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದು. ಅದರಲ್ಲಿ ಏನು 1K 1.23K ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಇದರಲ್ಲಿ 1.2K ಸಬ್ಸ್ಕ್ರೈಬರ್, ಇವಾಗ 3 ಆಗಿದ್ದಾರೆ. 1.3K ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಅಷ್ಟೇ. ಸೊ ಅಷ್ಟು ಬ್ಯಾಕ್ಗ್ರೌಂಡ್ ಇಲ್ವಲ್ಲ. ಸೊ ಅದಕ್ಕೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಲೈಕ್ ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ತೊಗೊಂಡ್ರೆ ಒಂದು ಯೂಸ್ ರೆಸ್ಪಾಂಡೇ ನನಗೆ ಸಿಗೋದು. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಅಂತ ಹೇಳ್ತೀನಿ ಅಷ್ಟೇ. ನಿಮಗೆ ಯಾವುದಾದ್ರೂ ಲೈಕ್ ಟಿಪ್ಸ್ ಬೇಕು ಯೂಟ್ಯೂಬಲ್ಲಿ ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗಿದು ಬೇಕು ಅಂತ ಆ್ಯಕ್ಚುಲಿ ಒಂದು 2-3 ಜನ ನನ್ನ DM ಮಾಡಿದರು, ಹೆಂಗೆ ಮಾಡೋದು, ಹೆಂಗೆ ಎಡಿಟ್ ಮಾಡೋದು, ಹೆಂಗೆ ಚಾನಲ್ ಕ್ರಿಯೇಟ್ ಮಾಡೋದು. ಬಟ್ ಲಿಟ್ರಲಿ ಹೇಳಬೇಕು ಅಂದರೆ ನನಗೆ ಟೈಮ್ ಇಲ್ಲ ಅದೆಲ್ಲ ಮಾಡೋಕ್ಕೆ. ಈಗ ನಾನು ಅದಕ್ಕೆ ವ್ಲಾಗ್ಸ್ ಅಷ್ಟು ಮಾಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ನನ್ನೊಂದು ಫ್ಯಾಮಿಲಿ ಇಶ್ಯೂ ಕೂಡ ಇದೆ, ಆ ರೀಸನ್ ನಾನು ವ್ಲಾಗ್ಸ್ ಮಾಡ್ತಾ ಇಲ್ಲ. ವ್ಲಾಗ್ಸ್ ಅವಾಗವಾಗ, ಬಟ್ ಜಾಸ್ತಿ ನಾನು ಎಲ್ಲಾದರೂ ಟ್ರಾವೆಲ್ ಹೋದರೆ ಇಲ್ಲ ಎಲ್ಲಾದರೂ ಹೋದ್ರೆ ಅಷ್ಟೇ ನಾನು ವ್ಲಾಗ್ಸ್ ಮಾಡ್ತೀನಿ. ನಾರ್ಮಲ್ ಡೈಲಿ ವ್ಲಾಗ್ಸ್ ಎಲ್ಲ ನಾನು ಮಾಡೇ ಇಲ್ಲ. ಈಗ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ವ್ಲಾಗ್ ಇಲ್ಲ ಅಂದ್ಬಿಟ್ಟು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ನೋಡೋಣ ಆದಷ್ಟು. ಬಟ್ ಹೇಳ್ಬೇಕಾದ್ರೆ ಮಿನಿ ವ್ಲಾಗ್ಸಿಂದ ಅಷ್ಟೇನು ಯೂಸ್ಫುಲ್ ಆಗೋಲ್ಲ ನಮಗೆ. ವ್ಲಾಗ್ಸಿಂದನೇ ಆ್ಯಕ್ಚುಲಿ ವೀವ್ಸ್ ಆಗಲಿ, ಒಂದು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದಾಗಲಿ, ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗಲಿ ನಮಗೆ ವ್ಲಾಗ್ಸಿಂದನೇ ಆಗೋದು. ನೋಡಬೇಕು ಹೆಂಗಾಗುತ್ತೋ ಹಂಗೆ. ಸದ್ಯಕ್ಕೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈಗ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನನಗೂ ಅದಕ್ಕೊಂದು ಹ್ಯೂಜ್ ರೆಸ್ಪಾಂಡ್ ಬಂದಿದೆ ಮಿನಿ ವ್ಲಾಗ್ಸ್ಗೂ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಆ ರೀಸನ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಲೂ ಹೇಳ್ಬೋದು. ಈಗ ರೆಸ್ಪಾಂಡ್ ಬಂದಿಲ್ಲ, ಇಷ್ಟಪಟ್ಟಿಲ್ಲ ಅಂದರೆ ಡಿಮೋಟಿವೇಟ್ ಆಗಿಬಿಡ್ತಿದ್ದೇನೋ. ಬಟ್ ಐ ಆಮ್ ಡೂಯಿಂಗ್, ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಐ ಆಮ್ ಡೂಯಿಂಗ್ ಅಷ್ಟೇ. ಸೊ ನಾನು ಮಾಡ್ತಿರೋ ವೀಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಮೀನ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ ಶೇರ್ ಮಾಡಬೇಕು, ಹಾಗೆ ಸಮ್ ಕಂಟೆಂಟ್ ಇಟ್ಕೊಂಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ವರ್ಕ್ ಮಾಡ್ತಿರೋದಕ್ಕೆ ನನಗೆ ಟೈಮ್ ಇಲ್ಲ ಅಷ್ಟೇ. ಇದನ್ನೇ ಒಂದು ಪ್ಲಾಟ್ಫಾರ್ಮ್ ಆಗಿ ತೊಗೊಂಡಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಡನ್ ಇಟ್. ಸೊ ನಾನು ವರ್ಕ್ ಮಾಡಿಕೊಂಡು ನಾನು ಸ್ವಲ್ಪ ಪಾರ್ಟ್ ಟೈಮ್ ಥರ ಮಾಡ್ತಿರೋದಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ಲೆಟ್ಸಿ ಅಪ್ಕಮಿಂಗಲ್ಲಿ
ನಾನು ಆದಷ್ಟು ನಿಮ್ಮನ್ನ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅನ್ನೋದಿದೆ, ಲೈಕ್ ಚಾಲೆಂಜಿಂಗ್ ವೀಡಿಯೋಸ್ ಆಗಲಿ, ಪ್ರ್ಯಾಂಕ್ ವೀಡಿಯೋಸು ಇದೆಲ್ಲ ಮಾಡಬೇಕು ಅನ್ನೋದು ಒಂದು ಸೆಟ್ ಆಫ್ ಐಡಿಯಾಸ್ ಇದೆ. ಬಟ್ ಲೆಟ್ ಮೀ ಡೂ ಆ್ಯಂಡ್ ಎಕ್ಸಿಕ್ಯೂಟ್ ಯಾವಾಗ ಮಾಡ್ತೀನಿ ಹೋಗೋದಿಲ್ಲ, ಬಟ್ ಆದಷ್ಟು ಬೇಗ ಮಾಡ್ತೀನಿ. ಐ ಆಮ್ ಹ್ಯಾಪಿ ವಾಟ್ ಐ ಆಮ್ ಡೂಯಿಂಗ್. ಸೊ ನಿಮಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಇನಿಷಿಯಲ್ ಡೇಸಿಂದ ಫಾಲೋ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಇಟ್ ವಿಲ್ ಬಿ ಯೂಸ್ಫುಲ್ ಟು ಮೀ. ಆ್ಯಂಡ್ ಇದ್ರ ಬಗ್ಗೆ Q&A ಕೂಡ ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನನಗಲ್ಲಿ DM ಮಾಡ್ಬೋದು. ನಾನು ಅದರಲ್ಲಿ ಬಂದು ನಿಮಗೆ ಲೈಕ್ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. 2-3 ಜನ ಡೌಟ್ಸ್ ಕೇಳಿದ್ದೀರಾ, ಬಟ್ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಅದಕ್ಕೆ ಈ Q&Aದೆಲ್ಲ ಆನ್ಸರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಇದರಲ್ಲಿ ಲೈಕ್ ನಿಮಗೆ ಪರ್ಸ್ನಲಿ ಹೇಳಿಲ್ಲ. Q&Aದಲ್ಲಿ ಆದಷ್ಟು ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಜನ ಕುಕ್ಕಿಂಗ್ ಜಾಸ್ತಿ ಇಷ್ಟಪಡ್ತಾರೆ, ಸೊ ಕುಕ್ಕಿಂಗ್ ವ್ಲಾಗ್ ಅಷ್ಟೇ ಮಾಡು ಅಂತ ಕೇಳ್ತಾರೆ. ಸ್ವಲ್ಪ ಜನ ಚಾಲೆಂಜಿಂಗ್ ವೀಡಿಯೋಸ್ ಇಷ್ಟಪಡ್ತಾರೆ, ಸೊ ಬರೀ ಚಾಲೆಂಜಿಂಗ್ ಮಾಡು ಅಂತಾರೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಟ್ರಾವೆಲ್ ಇಷ್ಟ, ಸ್ವಲ್ಪ ಜನಕ್ಕೆ ಪ್ರ್ಯಾಂಕ್ ವೀಡಿಯೋಸ್ ಇಷ್ಟ, ಸ್ವಲ್ಪ ಜನಕ್ಕೆ ಎಂಟರ್ಟೈನ್ಮೆಂಟ್ ಇಷ್ಟ. ಸೊ ಎಲ್ಲದನ್ನೂ ಕವರ್ ಮಾಡೋಕ್ಕೆ ಚೂರು ಟೈಮ್ ಬೇಕಾಗುತ್ತೆ. ಆ್ಯಂಡ್ ಎಲ್ಲರಿಗೂ ಎಲ್ಲ ಥರದ್ದು ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಮೋರವರ್ ಎಲ್ಲ ಥರದ್ದು ಮಾಡೋಕ್ಕೆ ಇಷ್ಟ. ಸೊ ಒಂದೊಂದು ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡ್ಬೋದು, ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡಿದ್ದೀನಿ, ಕುಕ್ಕಿಂಗ್ ವೀಡಿಯೋಸು ತುಂಬ ಇದೆ, ಟ್ರಾವೆಲ್ ವ್ಲಾಗ್ ಮಾಡಿದ್ದೀನಿ, ಲೈಫ್ ಸ್ಟೈಲ್ ವ್ಲಾಗ್ ಮಾಡಿದ್ದೀನಿ, ಆ್ಯಂಡ್ ಒಂದು ಪ್ರಮೋಷನ್ ಲೈಕ್ ಕೊಲಾಬ್ರೇಷನ್ ಪ್ರಮೋಷನ್ ಥರದ್ದು ಶೂಟ್ ಕೂಡ ಶೇರ್ ಮಾಡಿದ್ದೀನಿ. ಅವೆಲ್ಲ ಯಾರೆಲ್ಲ ಇನ್ನೂ ಹೋಗಿ ನೋಡಿ, ದಯವಿಟ್ಟು ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸೊ ಇನ್ನು ಆದಷ್ಟು ಬೇಗ Q&A ವೀಡಿಯೋನು ಶೇರ್ ಮಾಡ್ತೀನಿ. ಹಾಗೆ ಅಪ್ಕಮಿಂಗ್ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತೀನಿ. ನಾನು ನೋಡಿ ಈ ವಿಡಿಯೋನು ಅಷ್ಟೇ, ನಾನು ಆಫೀಸ್ ಮುಗಿಸ್ಕೊಂಡು ಬಂದು, ಇವತ್ತು ಆಫೀಸಿಂದ ಬಂದಿದ್ದೇ ಲೇಟ್ ಆಯಿತು, 6:45 ಆಗಿತ್ತು. ನಾನು ಆಫೀಸಿಂದ ಬಂದು ರೆಡಿಯಾಗಿ ಕುತ್ಕೊಂಡು ಮಾಡಬೇಕಾಯಿತು. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಬೇಗ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ತೀನಿ. DM-ಅಲ್ಲಿ ಸ್ವಲ್ಪ ಜನ ನನಗೆ ಕೇಳಿದ್ದೀರಾ, ಅದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ 1K ಬಗ್ಗೆ ಒಂದು ಸಿಂಪಲ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನನ್ನ ಒಂದು ಮೆಮೊರಿ ಶೇರ್ ಮಾಡ್ಕೊಂಡು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ವಿಡಿಯೋಸ್. ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.